ಚಿತ್ರದುರ್ಗದ ಯುವಕ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ನಟ ದರ್ಶನ್ ಸೇರಿ ಒಟ್ಟು 13 ಆರೋಪಿಗಳನ್ನ 24ನೇ ಎಸಿಎಂಎಂ ಇನ್ಚಾರ್ಜ್ ಕೋರ್ಟ್ ಇಲ್ಲಿಗೆ ಹಾಜರುಪಡಿಸಲಾಗಿತ್ತು. ಇದೀಗ ಈ ಕೊಲೆ ಕೇಸ್ ಸಂಬಂಧ A1 ಆರೋಪಿ ಪವಿತ್ರ ಗೌಡ ಜೈಲು ಪಾಲಾಗಿದ್ದಾರೆ. ನ್ಯಾಯಾಧೀಶರಾದ ವಿಶ್ವನಾಥ್ ಸಿ ಗೌಡ ಅವರು ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಈ ಒಂದು ಕೇಸ್ನಲ್ಲಿ ಪವಿತ್ರ ಗೌಡ ಹಾಗೆ ಆಕೆಯ PA ಪವನ್ಗೆ ಈಗ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಈ ಒಂದು ಪ್ರಕರಣದ ಆರೋಪಿಗಳು ಬಹುತೇಕ ಜೈಲು ಪಾಲಾಗ್ತಾರೆ ಅಂತ ನಿರೀಕ್ಷಿಸಲಾಗಿತ್ತು. ಆದರೆ ಹೆಚ್ಚಿನ ತನಿಖೆಗಾಗಿ 6 ಆರೋಪಿಗಳನ್ನ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಇದರಲ್ಲಿ ನಟ ದರ್ಶನ್ ಅವರು ಸಹ ಸೇರ್ಕೊಂಡಿದ್ದಾರೆ. ಇನ್ನು ಪವಿತ್ರ ಗೌಡ ಈ ಒಂದು ಪ್ರಕರಣದಲ್ಲಿ A1 ಆರೋಪಿಯಾಗಿ ಗುರುತಿಸಿಕೊಂಡಿದ್ರು, ಪ್ರಮುಖ ಆರೋಪಿಯಾಗಿದ್ದಾರೆ. ಇದೀಗ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಜಗ್ಗುದಾದ ಸಿನಿಮಾ ಮೂಲಕ ದರ್ಶನ್ಗೆ ಪರಿಚಯ ಆದಂತವರು ಈ ಪವಿತ್ರ. ಈ ರೀತಿಯಾಗಿ ಶುರುವಾದ ಅವರ ಸ್ನೇಹ ಆನಂತರ ಪ್ರೇಮಕ್ಕೆ ತಿರುಗೋದಕ್ಕೆ ಹೆಚ್ಚೇನು ಸಮಯ ಬೇಕಾಗಿರೋದಿಲ್ಲ. ಇದಕ್ಕೆ ಸಾಕ್ಷಿ ಅನ್ನುವಂತೆ 2016ರಲ್ಲಿ ಜಗ್ಗುದಾದ ತೆರೆಗೆ ಬಂದ ಬೆನ್ನಲ್ಲಿಯೇ 2017ರಲ್ಲಿ ತಾರಕ್ ಸಿನಿಮಾ ಬಿಡುಗಡೆಯಾದ ಸಮಯದಲ್ಲಿ ಪವಿತ್ರ ಗೌಡ ಅವರು ತನ್ನ ಪ್ರಿಯಕರ ದರ್ಶನ್ ಅವರ ಜೊತೆಗೆ ಅತ್ಯಾಪ್ತವಾದ ಫೋಟೋವೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ವಿಜಯಲಕ್ಷ್ಮಿ ಅವರ ಸ್ಥಾನಕ್ಕೆ ಪವಿತ್ರ ಗೌಡ ಸ್ಕೆಚ್ ಹಾಕಿದ್ದು ಒಂದೆರಡಲ್ಲ. ವಿಜಯಲಕ್ಷ್ಮಿ ಅವರ ಹತ್ತಿರ ಏನೇನೆಲ್ಲ ಇದೆಯೋ ಅದೆಲ್ಲವೂ ತನಗೂ ಬೇಕು ಅಂತ ಪವಿತ್ರ ಗೌಡ ಹೇಳ್ತಿದ್ರಂತೆ. ವಿಜಯಲಕ್ಷ್ಮಿ ಅವರ ಬಳಿ ಇರುವ ಸೇಮ್ ಡ್ರೆಸ್, ಒಡವೆ, ಕಾರು ಎಲ್ಲವೂ ಬೇಕು ಅಂತ ಪವಿತ್ರ ಗೌಡ ಅವರು ಡಿಮ್ಯಾಂಡ್ ಕೂಡ ಮಾಡ್ತಾ ಇದ್ರಂತೆ. ಇನ್ನು ದರ್ಶನ್ ಮಡದಿ ವಿಜಯಲಕ್ಷ್ಮಿ ಅವರು ಫೋಟೋ ಹಾಕ್ತಿದ್ದ ಹಾಗೆ ಪವಿತ್ರ ಬಳಿಯೂ ಒಂದಷ್ಟು ಫೋಟೋಗಳು ಇರ್ತಾ ಇತ್ತು. ಅದೇ ರೀತಿಯಾದಂತಹ ಡ್ರೆಸ್, ಒಡವೆ, ಕಾರು ಎಲ್ಲವೂ ಪವಿತ್ರ ಬಳಿಯಲ್ಲೂ ಇರ್ತಾ ಇತ್ತು. ವಿಜಯಲಕ್ಷ್ಮಿ ಅವರು ರೇಂಜ್ ರೋವರ್ ಕಾರನ್ನು ತೆಗೆದುಕೊಳ್ತಿದ್ದ ಹಾಗೆ ದರ್ಶನ್ ಅವರಿಗೆ ಒತ್ತಾಯಿಸಿ ರೇಂಜ್ ರೋವರ್ ಕೂಡ ಪವಿತ್ರ ತೆಗೆಸಿಕೊಂಡಿದ್ರಂತೆ. ವಿಜಯಲಕ್ಷ್ಮಿ ಅವರು ತನ್ನ ಗೆಳತಿಯರ ಜೊತೆ ಕಾಟೇರ ಶೋವನ್ನ ಹಾಕಿಸಿಕೊಂಡು ಸಿನಿಮಾ ನೋಡಿದ್ದಾರೆ ಅನ್ನೋದನ್ನ ತಿಳಿದು ಕಾಟೇರ ಶೋಗೆ ಪವಿತ್ರ ಕೂಡ ತಮ್ಮ ಗೆಳತಿಯರ ಜೊತೆ ಸಿನಿಮಾವನ್ನ ನೋಡಿದ್ರು ಎನ್ನಲಾಗಿದೆ. ಇನ್ನು ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಅವರು 13 ವರ್ಷಗಳ ನಂತರ ದುಬೈಗೆ ಹೋಗಿ ವೆಡ್ಡಿಂಗ್ ಆನಿವರ್ಸರಿಯನ್ನ ಸೆಲೆಬ್ರೇಟ್ ಮಾಡಿದ್ರು. ಇದನ್ನೂ ಸಹ ಪವಿತ್ರ ಸಹಿಸಿರಲಿಲ್ಲ. ಇನ್ನು ಕೆಲವು ವರ್ಷಗಳ ಹಿಂದೆ ವಿಜಯಲಕ್ಷ್ಮಿ ಅವರು ಮೈ ಫ್ರೆಶ್ ಬಾಸ್ಕೆಟ್ ಅನ್ನುವ ಆಪ್ ಅನ್ನ ಲಾಂಚ್ ಮಾಡಿದ್ರು. ವಿಜಯಲಕ್ಷ್ಮಿ ಅವರು ಇದರಲ್ಲಿ ರೈತರು ಬೆಳೆದಂತಹ ತರಕಾರಿ, ಹಣ್ಣುಗಳನ್ನು ಆನ್ಲೈನ್ ಮೂಲಕ ಮಾರಾಟ ಮಾಡೋದಕ್ಕೆ ಆರಂಭಿಸಿದ್ರು. ಇದರಿಂದಲೂ ಪವಿತ್ರಾಗೆ ಹೊಟ್ಟೆ ಉರಿ ಆರಂಭ ಆಗಿದೆ. ಪವಿತ್ರ ಗೌಡ ಅವರು ರೆಡ್ ಕಾರ್ಪೆಟ್ ಹೆಸರಿನ ಬಾಟಿಕ್ ಅನ್ನ ಆರಂಭಿಸಿದ್ರು ಆ ಸಂದರ್ಭದಲ್ಲಿ ಎನ್ನಲಾಗಿದೆ. ಇನ್ನು ಇತ್ತೀಚೆಗೆ ವಿಜಯಲಕ್ಷ್ಮಿ ಅವರು ರೇಂಜ್ ರೋವರ್ ಕಾರನ್ನ ಖರೀದಿ ಮಾಡಿದ್ರು. ಆ ಬಳಿಕ ತಮಗೂ ಸಹ ಅದೇ ಕಾರು ಬೇಕು ಅಂತ ದರ್ಶನ್ ಅವರ ಬಳಿಯಲ್ಲಿ ಪವಿತ್ರ ಹಠ ಹಿಡಿದುಕೊಳ್ತಿದ್ರು. ಹೀಗಾಗಿ ದರ್ಶನ್ ಅವರು ನಂತರದಲ್ಲಿ ಪವಿತ್ರ ಹಾಗೂ ರೇಂಜ್ ರೋವರ್ ಕಾರನ್ನೇ ಕೊಡಿಸಿದ್ದಾರೆ ಎನ್ನಲಾಗಿದೆ. ಈ ರೀತಿಯಾಗಿ ದರ್ಶನ್ ಅವರ ಜೊತೆಗೆ ಪವಿತ್ರ ಗೌಡ ಅವರು ಕಾಣಿಸಿಕೊಂಡಿದ್ದಾರೆ. ಇದೀಗ ಕೊಲೆ ಪ್ರಕರಣದಲ್ಲಿ ಪವಿತ್ರ A1 ಆರೋಪಿಯಾದರೆ ದರ್ಶನ್ ಅವರು A2 ಆರೋಪಿಯಾಗಿದ್ದಾರೆ. ಸದ್ಯ ದರ್ಶನ್ ಅವರನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಪವಿತ್ರ ಗೌಡ ಜೈಲು ಪಾಲಾಗಿದ್ದಾರೆ. ಇನ್ನು ರೇಣುಕಾಸ್ವಾಮಿಯ ಹತ್ಯೆಯ ನಂತರದಲ್ಲಿ ನಟ ದರ್ಶನ್ ಅವರು ಪವಿತ್ರ ಮೇಲೂ ಹಲ್ಲೆಯನ್ನ ನಡೆಸಿದ್ರು ಅನ್ನೋದು ವರದಿಯಾಗಿದೆ. ಆನಂತರದಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡಂತಹ ಪವಿತ್ರ ಅವರು ಡಿಸ್ಚಾರ್ಜ್ ಆಗಿದ್ರು. ಅದಾದ ನಂತರದಲ್ಲಿ ಎಲ್ಲಾ ವಿಚಾರವೂ ಗೊತ್ತಿದ್ರೂ ಸಹ ಪವಿತ್ರ ಗೌಡ ಅವರು ಪಾರ್ಲರ್ಗೆ ಹೋಗಿ ಮೆಡಿಕ್ಯೂರ್ ಪೆಡಿಕ್ಯೂರ್ ಅಂತ ಸಮಯವನ್ನ ಕಳೆದಿದ್ದಾರೆ. ಸುಮಾರು 3-4 ಗಂಟೆಗಳ ಕಾಲ ಅಲ್ಲಿ ಕಾಲ ಕಳೆದಿದ್ರು ಅಂತ ಮಾಹಿತಿ ತಿಳಿದು ಬಂದಿದೆ.